ಗಾಳಿ ಮಳೆ ನೋಡಿ. ಓ ದೇವ್ರೇ, ಎಲ್ಲ ಮುರಿದು ಬೀಳ್ತಾ ಉಂಟು. ಟಮಾಟ್ ನೋಡಿ ಯಾವ ಥರ ತೂಗ್ತಾ ಉಂಟು ನೋಡಿ. ನೋಡಿ ಅಪ್ಪ ನೋಡಿ ಎಂದು ಯೋಚನೆ ಮಾಡ್ತಾರೆ. ಇದು ಸಹ ನಿನ್ನೆ ಗಾಳಿ ಮಳೆಗೆ ತೋಟದಲ್ಲೆಲ್ಲ ಗೆಲ್ಲು ಉಂಟು. ಇದು ನೋಡುವಾಗ ನನ್ನ ಹೊಟ್ಟೆ ಉರಿದು ಹೋಗ್ತಾ ಉಂಟು. ಎಷ್ಟು ಒಳ್ಳೆ ಅಡಿಕೆ ಫಸಲುಂಟು ನೋಡಿ. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾಕ್ಷ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಏಪ್ರಿಲ್ 22ಕ್ಕೆ ಯಾರ್ದೆಲ್ಲ ಬರ್ತಾ ಉಂಟು ನಿಮಗೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಏಪ್ರಿಲ್ 22ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ, ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ನಿನ್ನೆ ಸ್ವಲ್ಪ ಬ್ಯುಸಿ ಇದ್ದೆ, ಹಾಗೆ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ. ಹಾಗೆ ಇವತ್ತಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೇನೆ. ನಿನ್ನೆ ಸಂಜೆ ಉಂಟಲ್ಲ, ಎಷ್ಟು ಜೋರು ಮಳೆ ಬಂದಿದೆ ಅಂತ ಹೇಳಿದರೆ, ತುಂಬ ಜೋರು ಮಳೆ ಒಟ್ಟಿಗೆ ಗಾಳಿ. ಹಾಗೆ ನಮ್ಮದು ತೋಟದಲ್ಲಿರೋದೊಂದು 10-15 ಅಡಿಕೆದು ಗಿಡ ಮರಗಳು ಮುರಿದು ಬಿದ್ದಿದೆ, ಅಷ್ಟು ಜೋರು ಗಾಳಿ. ಮತ್ತು ನಾನೀಗ ಮಾವಿನ ಹಣ್ಣು ಹೆಕ್ಕಲಿಕ್ಕೆ ಹೋಗಿದ್ದೆ, ಮಳೆ ಬಂದಿದ್ದಲ್ಲ ಅಂತ. ಅಲ್ಲಿ ಒಂದು ದೊಡ್ಡ ಮರ ಇತ್ತಾಯ್ತು, ಅದು ಸಹ ಬಿದ್ದಿದೆ, ರೋಡಿಗೆ ಬಿದ್ದಿದೆ, ಅಷ್ಟು ದೊಡ್ಡ ಮರ. ಈಗ ಫುಲ್ಲಲ್ಲಿ ಕ್ಲೀನ್ ಬೆಳಕು ಬರ್ತಾ ಉಂಟು. ನನಗೆ ಒಮ್ಮೆ ಆಶ್ಚರ್ಯ ಐತೆ, ಎಂತ ಎಷ್ಟು ಬೆಳಕು ಅಂತ. ನೋಡಿದರೆ ದೊಡ್ಡ ಮರ ಇತ್ತು, ಅದು ಬುಡ ಸಮೇತ ಕಿತ್ತು ಬಿದ್ದಿದೆ. ನಿನ್ನೆ ಎಷ್ಟು ಜೋರು ಗಾಳಿ ಅಂತ ಹೇಳಿದ್ರು ಉಂಟಲ್ಲ, ಲಾಸ್ಟಿಗೆ ಕೈ ಮುಗ್ದದ್ದು ನಾನು, ದೇವ್ರೆ ಒಮ್ಮೆ ಗಾಳಿ ನಿಲ್ಲಿಸು ಅಂತ. ಅಂದರೆ ಈ ತೆಂಗಿನ ಮರದ ಗಿಡಗಳುಂಟಲ್ಲ, ತೆಂಗಿನ ಮರ ಹೀಗೆ ಬೀಸ್ತಾ ಉಂಟು. ಅಷ್ಟು ಬೀಸಿದ್ದು ನಾನು ಮೊದಲ ಸಲ ನೋಡಿದ್ದು. ಎಷ್ಟು ಹೆದರಿಕೆ ಆಗಿತ್ತು ಅಂತ ಹೇಳಿದ್ರು ಉಂಟಲ್ಲ, ತುಂಬ ಹೆದರಿಕೆ ಆಗಿತ್ತು. ಅದನ್ನು ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೇನೆ. ಮತ್ತು ಹೆದರಿಕೆಯಲ್ಲಿ ಎಂಥ ಸಹ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ನಿನ್ನೆ ಸಂಜೆದು ಕ್ಲಿಪ್ಪಿಂಗ್ಸ್ ಹಾಕಿದ್ದೇನೆ, ನೋಡಿ ನೀವು. ಅಷ್ಟು ಜೋರು ಮಳೆ ಆಯಿತಾ. ಅಂದರೆ ಫಸ್ಟಿಗೆ ಒಮ್ಮೆ ಮಳೆ ಬರುವಾಗ ತುಂಬ ಖುಷಿ ಅಂತ ಅನಿಸ್ತದೆ. ಈ ಗಾಳಿ ಬರುವಾಗ ಒಂದು ಹೆದರಿಕೆ ಆಗ್ತದೆ ಅಂತ ಗೊತ್ತುಂಟ. ನಮ್ಮ ಸುತ್ತಮುತ್ತ ಮರ ಗಿಡಗಳಿರೋದಲ್ಲ, ಯಾವಾಗ ಎಂತ ಬೀಳ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅದಲ್ಲದೆ ನಮ್ಮ ಮನೆ ಹಿಂದೆ ಒಂದು ಮರ ಸಹ ಉಂಟು. ನಾನು ಅದನ್ನು ನೋಡಿ ಪ್ರೇ ಮಾಡೋದು, ಅಣ್ಣ ಒಂದು ಸಲ ಗಾಳಿ ನಿಲ್ಲಿಸು ಅಂತ ಹೇಳಿ ದೇವ್ರ ಹತ್ರ ಎಷ್ಟು ಪ್ರೇ ಮಾಡಿದ್ದೇನೆ ಗೊತ್ತುಂಟ ನಾನು. ಅದು ತುಂಬ ಹೆದರಿಕೆಯಾಗಿ ಹೋಗಿತ್ತು ನಿನ್ನೆ ನಮಗೆ. ಎಷ್ಟು ಗಾಳಿ ಒಮ್ಮೆ ನಿಲ್ಲಿ ಅಂತಲೇ ಆಗಿತ್ತು, ಅಷ್ಟು ಜೋರು ಗಾಳಿ. ನೋಡಲಿಕ್ಕೆ ವೀಡಿಯೋದಲ್ಲೆಲ್ಲ ಮಳೆ ಬರುವಾಗ ನೋಡಲಿಕ್ಕೆ ಒಂದು ಖುಷಿ ಅಲ್ಲ. ಆದರೆ ಈ ನಾವು ತೋಟ ಇದ್ದವರು ಮತ್ತು ಕೃಷಿ ಮಾಡುವವರಿಗೆ ತುಂಬ ಕಷ್ಟ ಗಾಳಿ ಬಂದರೆ. ಯಾಕಂದರೆ ಒಂದು ಅಡಿಕೆ ಗಿಡ ಮಾಡಲಿಕ್ಕೆ 7-8 ವರ್ಷ ಆಗ್ತದೆ, ಅಂದರೆ ಒಳ್ಳೆ ಫಸಲು ಕೊಡಲಿಕ್ಕೆ. ಈ 10-15 ವರ್ಷ ಫಸಲು ಕೊಟ್ಟ ಮರಗಳು ಬೀಳುವಾಗ ಒಂಥರ ನೋವಾಗ್ತದೆ. ಇವಾಗ ತೋಟದಲ್ಲಿ ನೋಡುವಾಗಲೇ ಸಾಕಾಗಿದೆ. ತೋಟದಲ್ಲಿ ಒಂದು ಜಿಗುಜೆ ಮರ ಇತ್ತು, ಅದು ಸಹ ಬಿದ್ದಿದೆ. ಈಗ ಅದನ್ನು ಕ್ಲೀನ್ ಮಾಡಲಿಕ್ಕೆ ಕರೆದಿದ್ದಾರೆ ಅಪ್ಪ. ನಾನು ಅದಕ್ಕಿಂತ ಮುಂಚೆ ಬಟ್ಟೆ ಎಲ್ಲ ವಾಶ್ ಮಾಡಿ ದನಗಳನ್ನು ಹೊರಗೆ ಬಿಟ್ಟು ಅನ್ನ ಎಲ್ಲ ಒಲೆ ಮೇಲೆ ಇಟ್ಟು ಇನ್ನು ಹೋಗಬೇಕು. ಹಾಗೆ ಅದಕ್ಕಿಂತ ಮುಂಚೆ ವ್ಲಾಗ್ ಸ್ಟಾರ್ಟ್ ಮಾಡುವ ಅಂತ. ನಿನ್ನೆದು ಗಾಳಿ ಹೇಳೋದು ಬೇಡ, ಅಷ್ಟು ಕಷ್ಟ. ಈಗ ಕೆಲವರೆಲ್ಲ ಕೊಯ್ಯೋದು ಕೇಳ್ತಾ ಉಂಟು, ಯಾಕಂದರೆ ಅವ್ರ ತೋಟದಲ್ಲಿ ಬಿದ್ದದ್ದೆಲ್ಲ. ನಮ್ಮ ಹತ್ರ ಈಗ ಮಿಷಿನ್ ಇಲ್ಲಲ್ಲ, ಹಾಗೆ ಈ ಜಿಗುಜೆ ಮರ ಕಡಿಲಿಕ್ಕೆ ಕಡ್ತಿದ್ದಾರಪ್ಪ. ಹೋಗುವ ಬನ್ನಿ, ನಿಮ್ಮನ್ನು ಸಹ ಕರ್ಕೊಂಡು ಹೋಗ್ತೇನೆ. ನಮ್ಮ ತೋಟದ ಅವಸ್ಥೆ ನೋಡಿ ಹೇಗೆ ಆಗಿದೆ ಅಂತ ಉಂಟಾಯ್ತಾ. ನಮ್ಮ ಟಿಂಕಿ ಕಿಚನಲ್ಲಿ ಅಡಗಲಿಕ್ಕೆ ನೋಡ್ತಿದ್ದೇನೆ. ಅದೇ ನಮ್ಮ ಕಜ್ಜ ನೋಡಿ, 4 ತಿಂಗಳಿನ ಕಜ್ಜ ಇಲ್ಲಿದ್ದಾನೆ ಹಾಲು ಕುಡಿತಾ. ಟಿಂಕಿಗೆ ಮಾತ್ರ ಹೆದರಿಕೆಯಲ್ಲಿ ಬಾಯಲ್ಲೆಲ್ಲ ನೀರು ಬರ್ತಾ ಉಂಟು. ಹೊರಗಿದ್ದು ವೆದರ್ ತೋರಿಸ್ತೇನೆ ನಿಲ್ಲಿ ನೋಡಿ. ಮಳೆ ಬರಲಿಕ್ಕೆ ಶುರುವಾಯಿತಷ್ಟೇ, ಬರ್ತಾ ಉಂಟಷ್ಟೇ. ಈಗ ಸ್ಟಾರ್ಟ್ ಆಯಿತು. ಇಲ್ಲಿ ಈಗ ತನಕ ಗುಡುಕ್ತಾ ಇತ್ತು. ಇವ ಹೆದರಿಕೆಯಲ್ಲಿ ನನ್ನೊಟ್ಟಿಗೆ ಬರ್ತಿದ್ದಾನೆ. ಟಿಂಕಿ ನೀನು ಹೋಗು, ಬಾತ್ರೂಮಿಗೆ ಹೋಗು ಬಾ. ಜೋರು ಮಳೆ ಬರ್ತಾ ಉಂಟು ನೋಡಿ ಅಂತೆ. ನೋಡಿ ಮಳೆಗಾಲ ಶುರು ಕೂಡ ಆಯಿತು. ಗಾಳಿ ಮಳೆ ನೋಡಿ. ಓ ದೇವ್ರೇ, ಎಲ್ಲ ಮುರಿದು ಬೀಳ್ತಾ ಉಂಟು. ತಮಾಷ್ ದೇವ್ರೆ, ಜೋರು ಗಾಳಿ. ಈ ಸಲ ಎಂತಕ್ಕೆ ಈ ಥರ ಗಾಳಿ ಅಂತ ಗೊತ್ತಿಲ್ಲ. ಗಾಳಿಗೆ ಇಲ್ಲಿ ಎದುರಿರೋದು ಅಡಿಕೆ ಗಿಡ ಎಲ್ಲ ಮುರಿಯಿತು. ಇನ್ನು ನಮ್ಮ ತೋಟದ ಒಳಗೆ ಎಷ್ಟು ಮುರಿದಿದೆ ಅಂತ ಗೊತ್ತಿಲ್ಲ. ಬಾಳೆ ಗಿಡ ಎಲ್ಲ ಬಿದ್ದಿರ್ಬೋದು, ಅಷ್ಟು ಜೋರು ಗಾಳಿ. ಅಲ್ಲ, ಮಳೆ ಬಂದರೆ ಆಗ್ಬೋದು, ಈ ಗಾಳಿ ಎಂತಕ್ಕೆ ಈ ಥರ ಬರ್ತಾ ಉಂಟು ಅಂತ. ಇದು ನೋಡಿ ತೆಂಗಿನ ಮರ, ನಿಮಗೆ ಫೋನಲ್ಲಿ ಅಷ್ಟು ಗೊತ್ತಾಗೋದಿಲ್ಲ, ಆದರೆ ಯಾವ ಥರ ಬೀಸ್ತಾ ಉಂಟು ನೋಡಿ. ನಮಗೆ ಹೆದರಿಕೆ ಆಗ್ತಾ ಉಂಟು. ಕೈ ಮುಗ್ದು ನಿಂತಿದ್ದೇವೆ ನಾವು, ಒಮ್ಮೆ ನಿಲ್ಲಿ ಅಂತ. ಬಾ ದೇವ್ರು, ಎಂತ ಗಾಳಿ ಬೀಸಿ ಅಲ್ಲಾಡ್ತಿದ್ದಾರೆ, ಆ ಥರ ಆಗ್ತಾ ಉಂಟು.
ನೋಡಿ ಯಾವ ಥರ ತೂಗ್ತಾ ಉಂಟು ನೋಡಿ. ಇವತ್ತು ಬಾತ್ರೂಮ್ ಅಲ್ಲಿ ಬಡಿತಾ ಬಾಗಿಲು ಬಡಿತಾ ಇದ್ದ. ಅದಕ್ಕೆ ಅಪ್ಪ ನೋಡಿದ್ರೆ ಬೈತಾರೆ ಮನೆ ಒಳಗೆ ಬಂದ್ರೆ. ಅದಕ್ಕೆ ಇಲ್ಲಿ ನಾನು ಇದ್ದೇನಲ್ಲ ಇಲ್ಲಿಲ್ಲು, ಅದಕ್ಕೆ ನಾನು ಬಾತ್ರೂಮಲ್ಲಿ ಅವನನ್ನು ಕುಡಿದ್ದು ಅಲ್ಲಿ ಕೂತ್ಕೋ ಅಂತ ಹೇಳಿ ಬಾಗಿಲೊಂದು ಬಡಿತಾನೆ. ಮತ್ತೆ ಈಗ ಬಿಟ್ಟದ್ದು ನಾನು, ಜೋರು ಗುಡುಗು ಬಂದರೆ ಇವನಿಗೆ ಹೆದರಿಕೆ ಆಗೋದು ಅಂತ. ಅದೇ ನಮ್ಮ ನಂದೀಶ್ ಅಪ್ಪು ಇಬ್ಬರು ಹೊಡ್ಕೊಳ್ತಾ ಇದ್ದಾರೆ ಈಗ ಹುಡುಗಿಗೆ. ಐತೆ ನಿಲ್ಲು ಐತೆ ಬಯಸಿಗೆ ಕೈಯೊನ್ನೆ ಎಷ್ಟು ಬೇಜಾರು ಮಾಡಿದ್ದಾರೆ ಅಂತ. ಇದು ಒಳ್ಳೊಳ್ಳೆ ಅಡಿಕೆ ಗಿಡಗಳು ಹೋಯಿತು. ಇದು ಜೀಗುಜ್ಜೆ ಗಿಡ ಉಂಟಲ್ಲ, ಯಾರು ಸಹ ತೋಟದಲ್ಲಿ ಒಂದು ನೆಡ್ಬಿಡಿ ಆಯಿತಾ, ಬೇಲಿ ಬದಿಯಲ್ಲಿ ನಡಿ, ಇಲ್ಲಾಂದರೆ ನಿಮ್ಮ ಬೇಲಿ ಹೊರಗೆ ಜಾಗ ಇದ್ರೆ ನಡಿ. ಇದು ನೋಡಿ ಬಿದ್ದದ್ರಿಂದ ಇಡೀ ಅಡಿಕೆ ಗಿಡ ಎಲ್ಲ ಹೋಗಿದೆ, ಮುರಿದಿದ್ದು, ಅದು ತುದಿ ಮುರಿದಿದೆ, ಬುಡ ಮುರಿದಿದೆ, ಎಂತೆಂತೆಲ್ಲ ಆಗಿದೆ ಹೇಳಲಿಕ್ಕೆ ಆಗೋದಿಲ್ಲ. ಅಪ್ಪ ಬೇರೆ ಇದನ್ನು ಶರ್ತ ಮಾಡ್ಲಿಕ್ಕೆ ಆಗ್ತದೆ ಅಂತ ಕೇಳ್ತಾ ಇದ್ದಾರೆ ನನ್ನ ಹತ್ರ. ನಾನು ಹುಡುಗಿಯಾಗಿ ಎಂತ ಮಾಡಿದೆ ಹೇಳಿ. ಕುಳಿ ಇದು ಹೇಗೆ ಚೀರಿ ಹೋಗಿದೆ ನೋಡಿ. ಅಪ್ಪ ನೋಡಿ ಎಂದು ಯೋಚನೆ ಮಾಡ್ತಾರೆ ಹೇಗೆ ಇದನ್ನು ರಿಕವರಿ ಮಾಡೋದು ಅಂತ. ಮಳೆ ಬಂದರೆ ಹೀಗೆ ನೋಡಲಿಕ್ಕೆ ಚಂದ, ಗಾಳಿ ಬೀಸಿದ್ರಂತೂ ಹೇಳೋದು ಬೇಡ. ದಾರಣ ಕಟ್ ಮಾಡಿದೆ, ಇನ್ನೊಂದು ಸ್ವಲ್ಪ ಕಟ್ ಮಾಡಲಿಕ್ಕೆ ಉಂಟು. ಇದು ಹೀಗೆ ಮಿಡ್ಲಲ್ಲಿ ಬಿಡೋದು ತೊಂದರೆ ಇಲ್ಲ. ಟಿಂಕಿ ಒಂದು ಹೆದರಿಕೆ, ನೀನೇ ಚಂಡಿಯಾಗಿದ್ದಾನೆ ಅಪ್ಪ. ಈಗ ಅದಕ್ಕೆ ಬಳ್ಳಿ ಕಟ್ಟುದಂತೆ ಶರ್ತ ನಿಲ್ಲಿಸಲಿಕ್ಕೆ, ಅಂದರೆ ನೆಟ್ಟಗೆ ನಿಲ್ಲಿಸಲಿಕ್ಕೆ. ಅದನ್ನು ಇದು ಕ್ಲಿಯರ್ ಆದಾಗೆ ನೇರವಾಗಿ ಎಳೆದು ಯಾವುದಾದ್ರೂ ಒಳ್ಳೆ ಅಡಿಕೆ ಗಿಡಕ್ಕೆ ಕಟ್ಟುದು, ಆಗ ಅದು ನೇರ ನಿಲ್ತದೆ. ಯಾಕಂದರೆ ಒಂದು ಅಡಿಕೆ ಗಿಡ ಮಾಡಲಿಕ್ಕೆ ತುಂಬ ಕಷ್ಟ ಉಂಟಾಯ್ತಾ. ಹಾಗೆ ಆದರೂ ಏನೋ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅಪ್ಪ. ಯಾರ್ದಾದ್ರೂ ತೋಟದಲ್ಲಿ ಜೀಗುಜ್ಜೆದು ಗಿಡ ಇದ್ದರೆ ಉಂಟಲ್ಲ, ತೆಗೀರಿ ಆಯಿತಾ. ಅಂದರೆ ಈ ಜೀಗುಜ್ಜೆ ಗಿಡ ಗಟ್ಟಿ ನಿಲ್ಲುವುದಿಲ್ಲ, ಮತ್ತು ಅದರಿಂದ ಬೇರೆದಕ್ಕೆ ಸೊಪ್ಪಾದರೆ ಈ ಜೀಗುಜ್ಜೆ ಗಿಡ ಬಿದ್ದದ್ರಿಂದ 5-6 ಗಿಡ ಒಟ್ಟಿಗೆ ಹೋಗಿದೆ. ಅದು ಸಹ ಒಳ್ಳೆ ಹಿಂಗಾರ ಇರೋದು, ನೋಡುವಾಗಲೇ ಬೇಜಾರಾಗ್ತದೆ. ಒಂದು ಗಿಡ ಮಾಡಲಿಕ್ಕೆ ತುಂಬ ಕಷ್ಟ ಉಂಟಾಯ್ತಾ. ಹಾಗೆ ಇನ್ನೂ ಅದು ಗಿಡ ಆಗಬೇಕಾದ್ರೆ ಒಂದು ಫಸಲು ಕೊಡಬೇಕಂದ್ರೆ ಅಟ್ಲೀಸ್ಟ್ 5 ವರ್ಷ ಆದರೂ ಕಾಯಬೇಕು ನಾವು. ಹಾಗೆ ಈಗ ಫಸಲು ಕೊಡ್ತಿರುವಂಥದ್ದೇ ಹೋಗಿದೆ 5-6 ಗಿಡ. ಅದಕ್ಕೆ ನೀವು ಯಾರ್ದಾದ್ರೂ ತೋಟದ ಮಧ್ಯದಲ್ಲಿ ಜಿಗುಜ್ಜೆ ಮರ ಉಂಟು ಅಂತಾದರೆ ಅದರದ್ದು ಗೆಲ್ಲು ಕಡಿಸಿ, ಅಟ್ಲೀಸ್ಟ್ ಆಗ ಒಂದು 5-6 ಅಡಿಕೆ ಗಿಡ ಹೋಗೋದು ತಪ್ತದೆ ಅಂತ. ಈ ಜಿಗುಜ್ಜೆ ಗಿಡ ಗಟ್ಟಿರೋದಿಲ್ಲ, ಅದರದ್ದು ಬೇರು ಉಂಟಲ್ಲ ಅದು ಸ್ಮೂತ್, ಅದು ರಪಕ್ಕ ಬೀಳ್ತದೆ. ಜಾಸ್ತಿ ನೀರು ಬಂದು ಒದ್ದೆ ಆದರೆ ಅಥವಾ ನೀರಲ್ಲಿ ಇಲ್ಲ ಗಾಳಿ ಬೀಸಿದರೆ ಕೆಳಗಡೆ ಹೇಗೂ ಒದ್ದೆ ಆಗಿರ್ತದೆ, ಸ್ಮೂತ್ ಆಗಿರ್ತದಲ್ಲ, ಈ ಗಾಳಿ ಬಂದಾಗೆ ಬೀಳುವುದೇ ಅದು, ಮತ್ತೆ ನಿಲ್ಲುವುದಿಲ್ಲ. ಹಾಗೆ ಅದಕ್ಕೆ ಒಂದು ಎಂಥ ಒಳ್ಳೆ ಸಜೆಷನ್ ಅಂದರೆ ಈ ಬೇಲಿ ಬದಿ ಇಲ್ಲದ್ರೆ ಬೇಲಿ ಹೊರಗಡೆ ನೆಡಬೇಕಿದ್ದಾರೆ ಗಿಡ ಎಲ್ಲ. ನೋಡಿ ಅಪ್ಪ ಒಂದು ಕಷ್ಟಪಡ್ತೀರಿ. ನಾನು ಸಾಧಾರಣ ಮಾಡಿ ಬಂದೆ, ಕೈಯೆಲ್ಲ ಅಂಟು. ಈ ಕೈ ನೋಡಿ ಫುಲ್ ಅದರದ್ದು ಮೇಣ ಉಂಟು, ಕೂದಲೆಲ್ಲ ಆಗಿದೆ. ಇವತ್ತು ಫುಲ್ಲು ಎಣ್ಣೆ ಹಾಕಿ ತೆಗಿಬೇಕಷ್ಟೇ, ಬೇರೆ ಆಪ್ಷನ್ ಇಲ್ಲ. ಇದರದ್ದು ಅಂಟು ಅಂತ ಹೇಳಿದರೆ ಅಂಟು. ಸ್ವಲ್ಪ ಕ್ಲೀನ್ ಮಾಡಿದೆ, ಅಪ್ಪನಿಗೆ ಸ್ವಲ್ಪ ಹೆಲ್ಪ್ ಮಾಡಿದೆ. ಈಗ ನಾನು ದನಗಳ ಹತ್ರ ಹೋಗ್ತೇನೆ, ಯಾಕಂದರೆ ಸುಮಾರು ಹೊತ್ತಾಯ್ತು ನನಗೆ ತೋಟಕ್ಕೆ ಹೋಗಿ ಅದನ್ನು ಕಡಲಿಕ್ಕೆ ಸ್ಟಾರ್ಟ್ ಮಾಡಿ. ಸಾಧಾರಣ ಆಯಿತು ಕ್ಲೀನಿಂಗ್, ಇನ್ನು ಅದನ್ನೆಲ್ಲ ಕೊಚ್ಚಿ ಬುಡಕ್ಕೆ ಇಟ್ಟರೆ ಆಯಿತು ಅಷ್ಟೇ. ಈಗ ಬುಡಕ್ಕೆ ಇಡ್ಲಿಕ್ಕೆ ಆಗೋಲ್ಲ, ಅಪ್ಪ ಗೊಬ್ಬರ ಹಾಕ್ತಾ ಇದ್ದಾರೆ. ಮೊನ್ನೆ ನಾವು ತರಿಸಿದ್ವಲ್ಲ ಪೇಟೆಗೆ ಹೋಗಿ, ಅದು ಈಗ ಹಾಕಲಿಕ್ಕೆ ಶುರು ಮಾಡಿದ್ದಾರೆ. ತೋಟ ಸ್ವಲ್ಪ ಕ್ಲೀನ್ ಮಾಡ್ತಾ ಈಗ ಸಾಧಾರಣ ಆಗ್ತಾ ಬಂತು. ಹಾಗೆ ಗೊಬ್ಬರ ಹಾಕೋದು ಇವತ್ತು ಪೆಂಡಿಂಗ್. ಈ ಮರ ಬಿದ್ದದ್ರಿಂದ, ಮರ ಅಲ್ಲ ಇನ್ನು ಸುಮಾರು ಕಡೆ ಅಡಿಕೆ ದೊಡ್ಡ ಮರಗಳು ಬಿದ್ದಿದೆ. ಹಾಗೆ ಇದಂದರೆ ಸೊಪ್ಪೆಲ್ಲ ಇದ್ದು ಬ್ಲಾಕ್ ಆಗಿತ್ತು, ಅದಕ್ಕೆ ಇದೀಗ ಕ್ಲೀನ್ ಮಾಡಿದ್ದು. ಈಗ ಒಮ್ಮೆ ದನಗಳ ಹತ್ರ ಹೋಗಿ ಬರಬೇಕು. ಜಿಗುಜ್ಜೆದು ಇಲ್ಲಿ ಕ್ಲಿಯರ್ ಆಯಿತು. ಇನ್ನು ಯಾವುದು ಸಹ ಇದು ಸರ್ತ ಮಾಡಲಿಕ್ಕೆಲ್ಲ ಆಗ್ತದೆ ಅಂತ ಅಪ್ಪ ಟ್ರೈ ಮಾಡಿದ್ರು, ಬಳ್ಳಿ ಎಲ್ಲ ಕಟ್ಟಿ ಆಗೋದಿಲ್ಲ, ಹಾಗೆ ಬಿಟ್ವಿ. ಅಂದರೆ ಇದೆಲ್ಲ ಕ್ಲೀನ್ ಮಾಡಿ ಆಯಿತು. ಇನ್ನು ನಾನು ಕೆಳಗೆ ತೋಟಕ್ಕೆ ಹೋಗಬೇಕು, ಅಲ್ಲೇ ಎಂತಾದರೂ ಬಿದ್ದಿದ ಎಂತ ಅಂತ ನೋಡಬೇಕು. ನನಗೆ ನೋಡಲಿಲ್ಲ ಅದರ ಸಮಾಧಾನ ಇಲ್ಲ. ಹಾಗೆ ಜೂನಿ ನೋಡಿ ಮರಿ ಇಟ್ಟು ಎಲ್ಲಿ ಇಟ್ಟಿದ್ದಾಳೆ ಗೊತ್ತಿಲ್ಲ. ಇವಳು ಬಂದು ಹಾಲು ಕಜ್ಜೋಗಿ ಕುಡಿಸ್ತಿರ್ತಾಳೆ, ಎಲ್ಲಿ ಮರಿ ಇಟ್ಟಿದ್ದಾಳೆ ಅಂತ ಗೊತ್ತಿಲ್ಲ. ಇನ್ನು ಯಾವಾಗ ಕರ್ಕೊಂಡು ಬರ್ತಾಳೆ ಅಂತ ಸಹ ಗೊತ್ತಿಲ್ಲ. ನೋಡಿ ಇಂಥ ತೋಟದಲ್ಲೆಲ್ಲ ಅಲೆದಾಡ್ತಾ ಇದ್ದಾಳೆ. ಅದು ನೋಡಿ ಅವಳು ಹಾಗೆ ಮಾಡಿ ಸ್ಪ್ರೇ ಮಾಡೋದು. ಈ ತೋಟದಲ್ಲಿ ಒಳ್ಳೆಯದು 2-3 ಹೋಗಿದೆ. 3 ಅಡಿಕೆ ಗಿಡ ನೋಡಿ, ಇದು ಮುರಿದು ಇಲ್ಲಿ ಹೀಗೆ ಬಿದ್ದಿದೆ, ಇಲ್ಲಿ ಒಂದು ಮುರಿದು ಬಿದ್ದಿದೆ ನೋಡಿ, ಅಲ್ಲಿ ಇದರದ್ದು ಬುಡ ಯಾವುದರದ್ದು ಮುರಿದು ಬಿದ್ದಿದೆ ಅಂತ ಗೊತ್ತಾಗೋದಿಲ್ಲ ಅಂತ. ಇದರದ್ದೇ
ಇದು ನೋಡಿ ಇಷ್ಟು ಹೈಟಿಗೆ ಅದರಲ್ಲಿ ಎಂತ ಇಲ್ಲಲ್ಲ, ಅದೇ ಮುರಿದು ಇಲ್ಲಿ ಬಿದ್ದದ್ದು. ಮೊನ್ನೆದು ನನ್ನ ವ್ಲಾಗಿಗೆ ಒಂದು ಕಮೆಂಟ್ ಇತ್ತು, ಅಖಂಡ ಅಧಿಕಾರ ಇದ್ದರೂ ಕೂಡ ಸಹಜವಾಗಿ ಸೌಮ್ಯವಾಗಿ ವರ್ತಿಸುವುದು ಪ್ರಕೃತಿಯೊಬ್ಬಳೇ ಅಂತ. ಇಲ್ಲ, ಅವಳಿಗೆ ಬೇಕಾದ ಟೈಮಲ್ಲಿ ಪ್ರಕೃತಿ ಯಾವುದನ್ನು ಬೇಕಾದರೂ ಮಗುಚಿ ಆಗ್ತಾಳೆ, ಯಾವುದನ್ನು ಬೇಕಾದರೂ ನಿಲ್ಲಿಸ್ತಾಳೆ. ಸೌಮ್ಯವಾಗಿ ಅಂತ ಇರೋದಿಲ್ಲ, ಸೌಮ್ಯವಾಗಿ ಇರುವಾಗ ನಾವು ಪುಣ್ಯ ಮಾಡಿದ್ದೇವೆ ಅಂತ ಅಂದ್ಕೊಳ್ಬೇಕು. ಅದೇ ಅವಳು ರೌದ್ರ ನರ್ತನ ಶುರು ಮಾಡಿದಾಗ ಕೈ ಮುಗಿಬೇಕು ಅಷ್ಟೇ. ಹಾಗೆ ಪ್ರಕೃತಿ ಹತ್ರ ಎಲ್ಲ ಕೂಡ ಉಂಟು. ಆದರೆ ಮನುಷ್ಯರಿಗೆ ಕೆಟ್ಟವರು. ಈಗ ನಾವು ಮನುಷ್ಯರು ಮಾಡಿದ್ದಕ್ಕೆ ಅದು ರಿಟರ್ನ್ ಸಿಗ್ತಾ ಉಂಟು ಅಷ್ಟೇ. ಈಗ ನಿಜವಾಗಿ ಒಳ್ಳೆ ಮನುಷ್ಯರು ಹೇಗೆ ಅಂದರೆ, ಹುಟ್ಟಿನಿಂದ ಸಾಯುವ ತನಕ ಒಂದು ಸೊಳ್ಳೆ ಸಹ ಸಾಯಿಸಿರಬಾರ್ದು, ಅಂಥವ್ರು ಮಾತ್ರ ಒಳ್ಳೆಯವರು, ಅವರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳಿ ನನ್ನದು ಅಭಿಪ್ರಾಯ. ಆದರೆ ಈ ಪ್ರಾಣಿಗಳೆಲ್ಲ ಇದ್ದಾರಲ್ಲ, ಅವರೆಲ್ಲ ಸ್ವರ್ಗಕ್ಕೆ ಹೋಗೋದು. ಯಾಕಂದರೆ ಪ್ರಾಣಿಗಳನ್ನು ಯಾವುದ್ಯಾವುದಕ್ಕೆಲ್ಲ ಮನುಷ್ಯರು ಬಲಿ ಕೊಡ್ತಾರೆ ಅಲ್ಲ. ಸೊ ಹಾಗೆ ಪ್ರಕೃತಿ ಯಾವಾಗ ಬೇಕಾದರೂ ತಿರುಗಿ ನಿಲ್ತಾಳೆ, ಯಾವಾಗ ಬೇಕಾದರೂ ನಮಗೆ ಸಹಾಯ ಸಹ ಮಾಡ್ತಾಳೆ, ತಿರುಗಿ ಸಹ ನಿಲ್ತಾಳೆ ಅಷ್ಟೇ. ನಾವು ಅವಳಿಗೆ ಹೊಂದಿಕೊಂಡು ಹೋಗಬೇಕು ಅಷ್ಟೇ. ಟೈಮಿಲ್ಲಿ ಒಂದು ಹೆಬ್ಬಲಸಿದ್ದು ಗೆಲ್ಲು ಬಿದ್ದಿತ್ತು, ಅಲ್ಲಿ ಒಣಗಿದೆಲ್ಲ ಅದು. ಈಗ ಅದು ಮತ್ತೆ ಇಲ್ಲಿ ಮತ್ತೆ ಮುರಿದು ಬಿದ್ದಿದೆ. ಇದು ಸಹ ನಿನ್ನೆ ಗಾಳಿ ಮಳೆಗೆ ತೋಟದಲ್ಲೆಲ್ಲ ಗೆಲ್ಲು ಉಂಟು. ಇದನ್ನೀಗ ಕ್ಲೀನ್ ಮಾಡಲಿಕ್ಕೆ ಅಪ್ಪನ ಹತ್ರ ಬರಲಿಕ್ಕೆ ಹೇಳಬೇಕಷ್ಟೇ. ಯಾಕಂದರೆ ಒಂದು ಬೇಲಿಯಲ್ಲೆಲ್ಲ ಉಂಟು. ಇವರು ಬೆಳಿಗ್ಗೆ ನೋಡಲಿಲ್ವಾ? ಇವರು ತೋಟಕ್ಕೆ ಬಂದಿದ್ದರು ಬೆಳಿಗ್ಗೆ, ಆದರೆ ಇದನ್ನು ನೋಡಲಿಲ್ಲ ಕಾಣ್ತದೆ. ಈಗ ಸಹ ಏನು ಹೆಬ್ಬಲಸು ಹಣ್ಣಾಗಲಿಲ್ಲ ನೋಡಿ. ಒಂದು ಹೆಬ್ಬಲಸು ಹಣ್ಣು ಸಿಕ್ಕಿತ್ತು ನೋಡಿ, ಒಳ್ಳೆ ಉಂಟು, ನೋಡಲಿಕ್ಕೆ ಒಳ್ಳೆ ಕಾಣ್ತದೆ. ಇದು ಹುಳಿ ಮಿಶ್ರಿತ ಸಿಹಿ, ಹಾಗಾಗಿ ತಿನ್ನಲಿಕ್ಕೆ ಖುಷಿ. ಚಿಕ್ಕ ಇರುವಾಗ ದಾರಿಯಲ್ಲಿ ಸಿಕ್ಕಿದರೆ ಸಾಕು ಅಂತ ಆಸೆ ಮಾಡ್ತಿದ್ದೆವು. ಈಗ ಬಿದ್ದರೆ ಕೂಡ ಒಮ್ಮೊಮ್ಮೆ ತಿನ್ನಲಿಕ್ಕೆ ಟೈಮ್ ಇರೋದಿಲ್ಲ, ಪುರ್ಸೋದು ಕೂಡ ಇರೋದಿಲ್ಲ. ಗೊಳಿ ಹೆಬ್ಬಲಸು, ಪಚಕಾಯಿ ಅಂತ ಹೇಳ್ತಿದ್ದಕ್ಕೆ. ಈಗ ಎಲ್ಲೆಲ್ಲಿ ಮರ ಎಲ್ಲ ಬಿದ್ದಿದೆ, ಎಷ್ಟೆಷ್ಟು ಬಿದ್ದಿದೆ ಅಂತ ನಾನು ಹೋಗಿ ಅಪ್ಪನಿಗೆ ಎಕ್ಸ್ಪ್ಲೇನ್ ಮಾಡಬೇಕು. ಆಗ ಅವರಿಗೆ ಅರ್ಥ ಆಗ್ತದೆ. ಬೆಳಿಗ್ಗೆ ಇವರು ಹೋಗಿದ್ದರು, ಇವರು ಇಷ್ಟು ಬಿದ್ದಿದೆ ಅಂತ ಹೇಳ್ತಿದ್ರು. ಅದು ಅಪ್ಪನಿಗೆ ಅಷ್ಟು ಗೊತ್ತಾಗಲಿಲ್ಲ. ಅಂದರೆ ನಾನಾದರೂ ಯಾವ್ಯಾವ ಪ್ಲೇಸಲ್ಲಿ ಅಂತ ಹೇಳಿ ಎಕ್ಸಾಕ್ಟಾಗಿ ಅಪ್ಪನಿಗೆ ಹೇಳ್ತೇನಲ್ಲ, ಇವರಿಗೆ ಅಷ್ಟು ಹೇಳಲಿಕ್ಕೆ ಗೊತ್ತಾಗೋದಿಲ್ಲ. ಹಾಗೆ ನನ್ನೀಗ ಓಡಿಸಿದ್ದು, ತೋಟದಲ್ಲಿ ಎಂತೆಲ್ಲ ಆಗಿದೆ ನೋಡ್ಕೊಂಡು ಬಾ ಅಂತ. ನೋಡಿ ಬಂದೆ. ಈಗ ಲಾಸ್ಟ್ ಪೋರ್ಷನ್ಗೆ ಹೋಗ್ತಾ ಇದ್ದೇನೆ. ಇದು ನೋಡುವಾಗ ನನ್ನ ಹೊಟ್ಟೆ ಉರಿದು ಹೋಗ್ತಾ ಉಂಟು. ಎಷ್ಟು ಒಳ್ಳೆ ಅಡಿಕೆ ಫಸಲುಂಟು ನೋಡಿ ಇದರಲ್ಲಿ, ಎಷ್ಟು ಒಳ್ಳೆಯದಿತ್ತು. ಇದು ನೋಡಿ, ಇದಕ್ಕಿಂತ ಇದು ನೋಡಿ, ಅಪ್ಪ ಅಂತೂ ಒತ್ತಾರೆ ಇದನ್ನು ನೋಡಿದರೆ. ಅಷ್ಟು ಒಳ್ಳೆ ಫಸಲಿರೋದು ಇದರಲ್ಲೇ. 4-5 kg ಅಡಿಕೆ ಸಿಗುವಷ್ಟು ದೊಡ್ಡ ಒಳ್ಳೆದಿತ್ತು ನೋಡಿ. ಬೇಜಾರು ಅನ್ನಿಸ್ತು ನೋಡುವಾಗ. ಅಂದರೆ ಇದು ನಾವು ಕೆಲಸ ಮಾಡ್ತೇವಲ್ಲ, ಹಾಗಾಗಿ ಅದು ಒಂದು ಬೇಜಾರು ಬರ್ತದೆ. ನೋಡುವವರಿಗೆ ಅಷ್ಟು ಗೊತ್ತಾಗಲಿಕ್ಕಿಲ್ಲ, ಆದರೆ ನನಗೆ ಎಷ್ಟು ಬೇಜಾರಾಗ್ತುಂಟು ಗೊತ್ತುಂಟ. ತುಂಬ ಬೇಜಾರು ಅನ್ನಿಸ್ತಾ ಉಂಟು. ಇಷ್ಟು ಒಳ್ಳೆದು ಇದೇ ಸಿಕ್ಕಿದಂದರೆ ಬಿದ್ದದ್ದು, ಬೇರೆದರಲ್ಲಿ ಆದರೂ ಇಷ್ಟು ಅಡಿಕೆ ಇಲ್ಲ. ಕಾಜು ಏನು ಮಾಡ್ತಿದ್ದಿ? ಹುಲ್ಲಿಗೆ ಬರ್ತಿ? ನಿನ್ನೆ ಒಂದು ಬೇರೆ ಬೆಕ್ಕು ಬಂದು ಉಪದ್ರ ಒಂದು ಮಾಡಿದೆ ಅವನಿಗೆ, ಹೇಗೆ ಎಂತಿಲ್ಲ. ಇವತ್ತಿನ ಎಲ್ಲ ಕ್ಲೋಸ್ ಮಾಡಿ ಮಲಗಬೇಕಷ್ಟೇ. ಒಂದು ಬೆಕ್ಕು ಬರ್ತಿದ್ದು ಉಪದ್ರ ಮಾಡಲಿಕ್ಕೆ, ಆಯಿತಾ. ನಮ್ಮ ಉಳಿದ ಬೆಕ್ಕು ಉಂಟಲ್ಲ, ಅವರಿಗೆಲ್ಲ ಕಚ್ಚುದು ಬಂದು ಅಂತ. ಇವರು ಹೆದರು ಪುಕ್ಕಲರು, 4 ಜನ ಸೇರಿ ಅದಕ್ಕೆ ಹೊಡಿಲಿಕ್ಕೆ ಗೊತ್ತಿಲ್ಲ ಇವರಿಗೆ. ಇವರು ಹೆದರಿ ಚಂಡಿ ಮುದ್ದೆಯಾಗಿ ಒಂದು ಕಡೆ ನಿಂತಿರ್ತಾರೆ. ಮತ್ತು ನಾನು ಬಂದು ಹೆಲ್ಪ್ ಮಾಡಬೇಕು ಮಧ್ಯರಾತ್ರಿ ಎಲ್ಲ. ಮೊನ್ನೆ ನಾನು ಕೊಕ್ಕ ತೆಗೆದಿದ್ದೆಲ್ಲ, ಅದು ನಮಗೆ 3 kg ಸಿಕ್ಕಿತ್ತು. 3 kgಗೆ 300 ರೂಪಾಯಿ ಸಿಕ್ಕಿತ್ತು. ಅಂದರೆ 1 kgಗೆ 100 ರೂಪಾಯಿ ಇವಾಗ ರೇಟ್. ನಮ್ಮ ಊರಲ್ಲೆಲ್ಲ ಶುಕ್ರವಾರ ಕೊಕ್ಕ ತೆಕ್ಕೊಳ್ಳೋದು. ಅಂದರೆ ನಾವು ಗುರುವಾರ ತೆಗೆದು ಶುಕ್ರವಾರ ಬೆಳಿಗ್ಗೆ ಹೊಡೆದು ಅದನ್ನು ಸೇಲ್ ಮಾಡ್ಬೋದು. ಈಗ ಇನ್ನು ಮೊನ್ನೆ ತೆಗೆದೆ ಅಲ್ಲ ಕೊಕ್ಕೋ, ಅದರಲ್ಲಿ ಸ್ವಲ್ಪ ಕೊಕ್ಕೋ ಹಣ್ಣು ಕಾಣ್ತಾ ಉಂಟು. ನಾಳೆ ನಾಡಿದ್ರಲ್ಲಿ ತೆಗಿಬೇಕು. ಗುರುವಾರ ಸ್ವಲ್ಪ ದಿವಸ ಉಂಟಲ್ಲ ಬರಲಿಕ್ಕೆ. ನನಗೆ ಈಗ ನಾನು ಕೆಲವರಿಗೆ ಬರ್ತ್ಡೇ ವಿಶ್ ಮಾಡ್ತೇನಲ್ಲ ಡೈಲಿ, ಹಾಗಾಗಿ ತಾರೀಖುಗಳು ನೆನಪಿರ್ತದೆ, ದಿವಸ ಯಾವುದು ಅಂತ ನೆನಪೇ ಇರೋದಿಲ್ಲ. ನೋಡುವ, ತೆಗೆದಿಡಬೇಕು ಕೊಕ್ಕೋ. ಸಿಕ್ಕಿದ್ದು ಸೇಲ್ ಮಾಡಿದರೆ ಒಂದು 100-200 ರೂಪಾಯಿ ಸಿಕ್ಕಿದರೆ ಸಾಕಲ್ಲ, ತಿಂಡಿ ತೊಗೊಳ್ಬೋದು ನಮಗೆ ಚಾಯಕ್ಕೆಲ್ಲ. ಟಿಂಕಿ ಕೂರನಿಗೆ ರಸ್ಕ್ ತಗೊಳ್ಳಿಕ್ಕೂ ಆಗ್ತದೆ. ಹಾಗೆ ಬಂದಿದ್ದೆ, ಒಂದು ಕಟ್ಟ ಹುಲ್ಲಾಯಿತು. ಒಂದು ಕಟ್ಟ ಹಾಕಬೇಕಾದ್ರೆ ಇಡೀ ಅರ್ಧ ತೋಟನೇ ತಿರುಗಿದ್ದೇನೆ. ಯಾಕಂದರೆ ಹೀಗೆ ಬುಡ ಕ್ಲೀನ್ ಮಾಡ್ತಿದ್ದೇನೆ. ಮೊನ್ನೆ ಪುಚ್ಚಕ್ಕೆ ಬಂದದ್ರಿಂದ ನಾವು ಬೇರೆ ಕಡೆ ಹುಲ್ಲು ಏರಿತಾ ಇದ್ವಿ, ಆಯಿತಾ. ಇದು ಬಾಕಿಯಾಗಿತ್ತು. ಹಾಗೆ ಅಪ್ಪ ಸಹ ಗೊಬ್ಬರ ಹಾಕ್ತಾ ಇದ್ದಾರೆ ತೋಟಕ್ಕೆ. ಅವರನ್ನು ಕರೆದೆ ಹೊರಿಸಲಿಕ್ಕೆ, ಏನೋ ತಗೊಂಡು ಹೋಗೋದು. ನೋಡ್ಕೊಳ್ಳಿ, ಬರ್ತಿದ್ದಾರೆ ಅಪ್ಪ ಇಲ್ಲಿಂದ.